ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುಪ್ರೀತಾ ವಾಗ್ಮಿ ವ್ಲಾಗ್ಸ್. ಇವತ್ತಿನ ನಮ್ಮ ಡಿಶ್ ಬಂದು ಫೇಮಸ್ ಸೌತ್ ಇಂಡಿಯನ್ ಬ್ರೇಕ್ಫಾಸ್ಟ್, ದಟ್ ಈಸ್ ಇಡ್ಲಿ ಸಾಂಬಾರ್ ಚಟ್ನಿ. ಸೊ ಎಲ್ಲೇ ಹೋದರೂ ನಮಗೆ ಫಸ್ಟ್ ನೆನಪಾಗದೆ ಇಡ್ಲಿ ಚಟ್ನಿ. ಸೊ ಇದನ್ನು ಮನೆಯಲ್ಲೇ ರುಚಿಯಾಗಿ, ಟೇಸ್ಟಿಯಾಗಿ, ಆರೋಗ್ಯಕರವಾಗಿ ಹೇಗೆ ಮಾಡ್ಕೊಳ್ಳೋದು ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಒಂದು ಲೋಟ ಅಕ್ಕಿನ ತೊಗೊಂಡಿದ್ದೀನಿ. ಅದರಲ್ಲೇ ಒಂದು ಸಣ್ಣ ಲೋಟ ಆಗುವಷ್ಟು ಉದ್ದಿನ ಕಾಳನ್ನು ತೊಗೊಂಡಿದ್ದೀನಿ ನಾನು. ಸೊ ಅದನ್ನು ಒಂದು ಲೋಟ ಅಕ್ಕಿನ ಒಂದು ಸಪ್ರೇಟ್ ದೊಡ್ಡ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಇನ್ನೊಂದು ಸಪ್ರೇಟ್ ಬೌಲಿಗೆ ನಾನು ತೆಗೆದಿಟ್ಕೊಂಡಿದ್ನಲ್ಲ ಉದ್ದಿನ ಕಾಳುಗಳನ್ನ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಒಂದು ಲೋಟ ಅಕ್ಕಿಗೆ ನಾನು ಇಲ್ಲಿ 2 ಮುಷ್ಟಿ ಆಗುವಷ್ಟು ಉದ್ದಿನ ಕಾಳುಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಳೆ ಇದ್ದರೆ ಬೇಳೆನೂ ಹಾಕ್ಕೋಬೋದು. ಇಲ್ಲಿ ನಾನು ಉದ್ದಿನ ಕಾಳನ್ನ ಉಪಯೋಗಿಸ್ತಾ ಇದ್ದೀನಿ. ಸೊ ನೋಡಿ, ನನ್ನ ಕೈಯಲ್ಲಿ 2 ಮುಷ್ಟಿ ಆಗುವಷ್ಟು ಉದ್ದಿನ ಕಾಳುಗಳನ್ನ ತೊಗೊಳ್ತಾ ಇದ್ದೀನಿ. ಬಿಳಿ ಉದ್ದಿನ ಕಾಳುಗಳನ್ನ ತೊಗೊಳ್ತಾ ಇದ್ದೀನಿ, ಸಿಪ್ಪೆ ತೆಗೆದಿರೋದು. ಸೊ ನೋಡಿ, ನಾನೀಗ ಅದೇ ಅಳತೆಯಲ್ಲಿ 1 ಮುಷ್ಟಿ ಆಗುವಷ್ಟು ಅವಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ದಪ್ಪ ಅವಲಕ್ಕಿನ ಉಪಯೋಗಿಸ್ತಾ ಇದ್ದೀನಿ. ಅಳತೆಗಳು ಈಸಿ ಆಗಲಿ, ಲೋಟಗಳು ಸಪ್ರೇಟಾಗಿರುತ್ತೆ ಅಂತ ನಾನು ಈ ಥರ ಮಾಡ್ತಾಯಿದ್ದೀನಿ. ನೋಡಿ, ಇದು 1 ಪಾವು ಲೋಟ. ಸೊ ನಾನು 1 ಪಾವು ಫುಲ್ ಅಕ್ಕಿನ ತೊಗೊಂಡಿದ್ದೀನಿ. ನಾನು ಅದಕ್ಕೆ 2 ಮುಷ್ಟಿ ಆಗುವಷ್ಟು ಉದ್ದಿನ ಕಾಳುಗಳನ್ನ ತೊಗೊಂಡಿದ್ದೀನಿ. ಸೊ ನಾನು ಇದನ್ನೆಲ್ಲ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ. ಇದು ರೇಷನ್ ಅಕ್ಕಿ ಆಗಿರೋದ್ರಿಂದ 4ರಿಂದ 5 ಸರಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಉದ್ದಿನ ಕಾಳು ಮತ್ತು ಅವಲಕ್ಕಿನೂ ಸಹ ನಾನು ತುಂಬ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಸೊ ಅದನ್ನು ನೆನೆಯ ಹಾಕ್ತಾಯಿದ್ದೀನಿ. ಈಗ ಅದನ್ನು ಮುಳುಗುವಷ್ಟು ನೀರು ಹಾಕ್ಕೊಂಡು ನೆನೆ ಹಾಕ್ತೀನಿ. ಈಗ ಅಕ್ಕಿನೂ ಕೂಡ ನೆನೆಸ್ತಾ ಇದ್ದೀನಿ. ಸೊ ಈಗ ನೆನೆ ಹಾಕಿದ್ಮೇಲೆ ನಾನು ಉದ್ದಿನ ಕಾಳುಗಳ ಜೊತೆಗೆ 1 ಮುಷ್ಟಿ ಆಗುವಷ್ಟು ಅನ್ನನ ಹಾಕ್ಕೊಳ್ತಾ ಇದ್ದೀನಿ. ಸೊ ಅನ್ನನ ಈ ಥರ ಉದುರು ಮಾಡಿ ಹಾಕ್ಕೋಬೇಕು. ಸೊ ನೋಡಿ, ಇದನ್ನು 2 ಸಪ್ರೇಟಾಗೆ ನೆನೆಸಿಟ್ಕೋಬೇಕು, ಜೊತೆಲಿ ನೆನೆಸಿಟ್ಕೋಬೇಡಿ. ಯಾಕಂದರೆ ರುಬ್ಬಬೇಕಾದ್ರೆ ಉದ್ದಿನ ಕಾಳು ನಮಗೆ ನೈಸಾಗಿ ಪೇಸ್ಟ್ ಆಗಬೇಕು, ಅಕ್ಕಿ ತರಿಯಾಗಿರಬೇಕು. ಅದು ಈಸಿ ಆಗಲಿ ಅಂತ ನಾನು ಈ ಥರ ನೆನೆಸ್ಕೊಳ್ಳೋದು. ಸೊ 4 ಅವರ್ಸ್ ನಾವು ಇದನ್ನು ನೆನೆಸ್ಕೊಳ್ಬೇಕು. ಈಗ 4 ಅವರ್ಸ್ ಆದಮೇಲೆ ನಾನು ಉದ್ದಿನ ಕಾಳುಗಳನ್ನ ರುಬ್ಬಿಟ್ಕೊಳ್ತಾ ಇದ್ದೀನಿ. ಸೊ ನೋಡಿ, ಉದ್ದಿನ ಕಾಳು, ಅಕ್ಕಿ ಮತ್ತು ಅವಲಕ್ಕಿನ 4 ಅವರ್ಸ್ ನೆನೆ ಹಾಕಿದ್ಮೇಲೆ, ಬೆಳಿಗ್ಗೆ ನೆನೆ ಹಾಕಿ ಮಧ್ಯಾಹ್ನ ನೀವು ರುಬ್ಕೋಬೋದು 4 o'clock ಮೇಲೆ. ಸೊ ನೋಡಿ, ಈ ಥರ ನುಣ್ಣಗೆ ರುಬ್ಕೋಬೇಕು ನಾವು. ತುಂಬ ನೈಸಾಗೇ ಇರಬೇಕು, ತರಿಯಾಗಿ ರುಬ್ಕೋಬೇಡಿ. ನಾನು ಇದಕ್ಕೆ ಉಪ್ಪನ್ನು ಸಹ ಹಾಕ್ಕೊಬಿಟ್ಟಿದ್ದೀನಿ. ಜೊತೆಗೇ ಉಪ್ಪನ್ನು ಹಾಕಿ ನಾನು ರುಬ್ಕೊಂಡಿದ್ದೀನಿ. ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು. ನಾನು ಇಲ್ಲಿ ಒಂದು 15ರಿಂದ 20 ಇಡ್ಲಿ ಆಗುವಷ್ಟು ಮಾಡ್ತಾಯಿದ್ದೀನಿ, ಸಣ್ಣ ಇಡ್ಲಿಗಳು. ಸೊ ನೋಡಿ, ನಾನಿಲ್ಲಿ ರೇಷನ್ ಅಕ್ಕಿನ ನೆನೆಸ್ಕೊಂಡಿದ್ದೆ. ಅದ್ರ ಮೇಲೆ ದಪ್ಪ ಅಕ್ಕಿಗಳು ಕಾಣಿಸ್ತಾ ಇದೆ. ಇದು ಪೌಷ್ಟಿಕಾಂಶದ ಅಕ್ಕಿ ಅಂತೆ. ಸೊ ನಾನು ಫಸ್ಟು ಪ್ಲಾಸ್ಟಿಕ್ ಅಕ್ಕಿ ಅಂತ ಮಿಸ್ಟೇಕ್ ಮಾಡ್ಕೊಂಡಿದ್ದೆ. ಇಲ್ಲ, ಸರ್ಕಾರದವರೇ ಈ ಥರ ಪೌಷ್ಟಿಕಾಂಶದ ಅಕ್ಕಿನ ರೇಷನ್ ಅಕ್ಕಿ ಜೊತೆ ಮಿಕ್ಸ್ ಮಾಡಿರ್ತಾರಂತೆ. ಸೊ ಅದನ್ನು ಸಪ್ರೇಟ್ ಮಾಡೋಕ್ಕೆ ಹೋಗಬೇಡಿ, ಉಪಯೋಗಿಸಿ. ಸರ್ಕಾರ ಅಂದರೆ ಕರೆಕ್ಟಾಗಿ ನೋಡಿ ಹಾಕಿರ್ತಾರೆ ಅನ್ನೋ ನಂಬಿಕೆ ಅಷ್ಟೇ. ಸೊ ಈಗ ನಾನು ಅಕ್ಕಿನ ರುಬ್ಕೊಳ್ತಾ ಇದ್ದೀನಿ. 2 ಸಪ್ರೇಟಾಗೆ ರುಬ್ಕೋಬೇಕು. ಸೊ ನಾನೀಗ ಅಕ್ಕಿನ ತರಿಯಾಗಿ, ಆಲ್ಮೋಸ್ಟ್ ರವೆ ಥರ ಇರಬೇಕು, ಉಪ್ಪಿಟ್ಟು ರವೆ ಇರುತ್ತಲ್ಲ ಆ ಕನ್ಸಿಸ್ಟೆನ್ಸಿಗೆ ನೀವು ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋಬೇಕು. ಜಾಸ್ತಿ ನೀರು ಹಾಕ್ಕೋಬೇಡಿ, ದೋಸೆಗೆ ಹಾಕ್ಕೊಳ್ಳೋ ಥರ. ನೋಡಿ, ಈ ಥರ ಕನ್ಸಿಸ್ಟೆನ್ಸಿಲಿ ನೀವು ಸ್ವಲ್ಪನೇ 1/4 ಲೋಟ ನೀರು ಹಾಕ್ಕೊಂಡು ಇಷ್ಟೇ ಗಟ್ಟಿಯಾಗೇ ಇರಬೇಕು. ತುಂಬ ತೆಳ್ಳಗೆ ಮಾಡಿಕೊಂಡ್ರೆ ಅದು ಇಡ್ಲಿ ಖಂಡಿತ ಚೆನ್ನಾಗಿ ಬರೋಲ್ಲ. ಇದೇ ಕನ್ಸಿಸ್ಟೆನ್ಸಿಲಿ ರುಬ್ಕೋಬೇಕು. 1/4 ಲೋಟ ನೀರು ಇಟ್ಕೊಂಡು ನಿಧಾನಕ್ಕೆ ರುಬ್ಕೋಬೇಕು, ತರಿಯಾಗಿ ರುಬ್ಕೋಬೇಕು. ಸೊ ನಾನು 2 ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನಾನು ಉದ್ದಿನ ಕಾಳಿಗೂ ಜಾಸ್ತಿ ನೀರು ಹಾಕ್ಕೊಂಡಿಲ್ಲ ಮತ್ತು ಅಕ್ಕಿಗೂ ನೀರು ಹಾಕ್ಕೊಂಡಿಲ್ಲ. 1/4ರಿಂದ ಅರ್ಧ ಲೋಟದೊಳಗೇ ನಾನು ಇವೆರಡನ್ನೂ ರುಬ್ಕೊಂಡಿದ್ದೀನಿ. ಸೊ ನಾನು 2 ಈಗ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ಜಾರ್ನ ತೊಳೆದು 1/4 ಲೋಟದಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ.
ಜಾರನ್ನ ನಾನು ಸ್ವಲ್ಪ ತೊಳ್ಕೊಂಡು ಅದರಲ್ಲಿರೋದನ್ನೆಲ್ಲ ತಗೊಳ್ತಾ ಇದ್ದೀನಿ, ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಆ ನೀರನ್ನೇ ಇಡ್ಲಿಗೆ ಮಿಕ್ಸ್ ಮಾಡ್ಕೊಳ್ತೀನಿ, ಇಡ್ಲಿ ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿ ಇಷ್ಟೇ ನೀರು ಹಾಕ್ಕೊಂಡಿರೋದು, ನೀವು ಜಾಸ್ತಿ ಹಾಕ್ಕೋಬೇಡಿ. ನೀರು ಹಾಕ್ಕೊಂಡ್ರೆ ಖಂಡಿತ ಇಡ್ಲಿಗಳು ಚೆನ್ನಾಗಿ ಬರೋಲ್ಲ. ಸೊ ಆ ನೀರು ಹಾಕ್ಕೊಂಡಿದ್ದೀನಿ ನಾನು. ಈಗ ಅದನ್ನು ಉದ್ದಿನಬೇಳೆ ಮತ್ತು ಅಕ್ಕಿನ ಎರಡನ್ನೂ ಹಿಟ್ಟುಗಳನ್ನ ರುಬ್ಕೊಂಡಿದ್ದೀವಲ್ಲ ಅದೆರಡನ್ನೂ ನಾನು ನೀಟಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೀಟಾಗಿ ನಾನು ಎಲ್ಲ ಕೈ ಹ್ಯಾಂಡ್ ವಾಶೇ ಮಾಡಿಕೊಂಡೇ ಯೂಸ್ ಮಾಡೋದು, ಕ್ಲೀನಾಗೆ ನಾನು ಮಾಡ್ತಾಯಿದ್ದೀನಿ. ಸೊ ನೋಡಿ, ಮನೇಲಿ ಮಾಡ್ತೀವಿ ಅಂದರೆ ನಾವು ಎಕ್ಸ್ಟ್ರಾ ಕೇರಿಂದನೇ ಮಾಡ್ತೀವಿ ಅಲ್ವಾ. ಅಲ್ಲಿ ಪ್ರೀತಿ ಜೊತೆಗೆ ಕ್ಲೀನಾಗೂ ನಾವು ಮಾಡೋಕ್ಕೆ ಟ್ರೈ ಮಾಡ್ತಿರ್ತೀವಿ ಅಮ್ಮಂದಿರು. ಸೊ ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ನಾನು ಉಪ್ಪನ್ನ ಆಗಲೇ ಉದ್ದಿನಬೇಳೆ ಜೊತೆನೇ ಹಾಕಿದ್ದೀನಿ. ಸೊ ನೋಡಿ ಇದೇ ಕನ್ಸಿಸ್ಟೆನ್ಸಿಲಿರಬೇಕು, ನೀರು ಥರ ಮಾಡ್ಕೋಬೇಡಿ. ಸೊ ನಾನು ಇದನ್ನು ರಾತ್ರಿ ರುಬ್ಬಿಟ್ಟು ಬೆಳಗ್ಗೆ ತನಕ ಫರ್ಮೆಂಟ್ ಆಗಕ್ಕೆ ಬಿಟ್ಟಿದ್ದೀನಿ. ಸೊ ನಾನು ಈಗ ಬೆಳಗ್ಗೆ ನಾನು ಇಡ್ಲಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಡ್ಲಿ ಪಾತ್ರೆಯಲ್ಲಿ ನೀರನ್ನು ಇಟ್ಕೊಂಡಿದ್ದೀನಿ. ಅದು ಒಂದು 3 ಇಂಚ್ ಆಗುವಷ್ಟು ನೀರು ಹಾಕ್ಕೊಂಡಿದ್ದೀನಿ ಈ ಇಡ್ಲಿ ಪಾತ್ರೆಯಲ್ಲಿ. ನಿಮ್ಮ ಹತ್ರ ಯಾವುದಿದೆ ಅದೇ ಇಡ್ಲಿ ಪಾತ್ರೆಯಲ್ಲಿ 2ರಿಂದ 3 ಇಂಚ್ ಆಗುವಷ್ಟು ಹಾಕ್ಕೊಳ್ಳಿ. ನಿಂಬೆಹಣ್ಣು ಅದು ಬಿಳಿಗೆ ಕರೆ ಥರ ಆಗುತ್ತಲ್ಲ ನೀರಿಂದ, ಅದು ಆಗಬಾರ್ದು ಅಂತ ನಿಂಬೆಹಣ್ಣು ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಇಡ್ಲಿ ಪಾತ್ರೆಗಳಿಗೆಲ್ಲ ಎಣ್ಣೆನ ಹಾಕ್ಕೊಂಡು ಹಚ್ಕೊಳ್ತಾ ಇದ್ದೀನಿ ನೀಟಾಗಿ. ಒಂದೊಂದು ಡ್ರಾಪ್ ಎಣ್ಣೆನ ಎಲ್ಲ ಇಡ್ಲಿದು ಹಾಕೋ ತೂತುಗಳಿಗೆ ನಾನು ಹಾಕ್ಕೊಂಡು ನೀಟಾಗಿ ಸವರ್ತಾ ಇದ್ದೀನಿ ಎಣ್ಣೆನ. ಸೊ ನಾನೀಗ ಇಡ್ತೀನಿ ಇಡ್ಲಿಗೆ. ಈಗ ಇಡ್ಲಿ ಹಿಟ್ಟು ನಾನು ತೋರಿಸ್ತೀನಿ ಹೆಂಗೆ ಫರ್ಮೆಂಟ್ ಆಗಿದೆ ಅಂತ. ನಾನು ಬೆಳಗ್ಗೆನೇ ಮಾಡೋದ್ರಿಂದ ಬೆಳಗ್ಗೆ ನಾನು 6 o'clockಗೆ ಇಡ್ಲಿ ಇಡ್ತಾ ಇರೋದು. ಇನ್ನೂ 1-2 hours ಬಿಟ್ಟಿದ್ರೆ ಇನ್ನೂ ಚೆನ್ನಾಗಿ ಉಬ್ಬಿ ಬರೋದು. ಈಗಲೂ ಚೆನ್ನಾಗೇ ಬಂದಿದೆ ನೋಡಿ, ಇಡ್ಲಿ ಚೆನ್ನಾಗಿ ಫರ್ಮೆಂಟ್ ಆಗಿದೆ. ಈ ಥರನೇ ನೀಟಾಗಿ ನೊರೆ ಥರ ಬರ್ತಿದೆ. ಸೊ ನೋಡಿ ಅದು ಚೆನ್ನಾಗಿ ಫರ್ಮೆಂಟ್ ಆಗಿದೆ. ಇದೇ ಅಳತೆಯಲ್ಲಿ ಮಾಡಿಕೊಂಡ್ರೆ ನೀವು ಮನೆಯಲ್ಲೇ ತುಂಬ ಚೆನ್ನಾಗಿರೋ ಇಡ್ಲಿ, ಅದು ರವೆ ಇಡ್ಲಿನ, ಅಕ್ಕಿ ಇಡ್ಲಿನ, ಅಕ್ಕಿ ತರಿ ಇಡ್ಲಿನ ಅಂತ ಮನೇಲಿ ಕನ್ಫ್ಯೂಸ್ ಆಗುವಷ್ಟು ಮಟ್ಟಿಗೆ ತುಂಬ ಚೆನ್ನಾಗಾಗುತ್ತೆ. ಅಳತೆ ಮಿಸ್ ಮಾಡ್ಕೋಬೇಡಿ. ಪರ್ಫೆಕ್ಟ್ ಇಡ್ಲಿ ಇಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ಅದಕ್ಕೆ ಕಾಂಬಿನೇಷನ್ನಾಗಿ ನೀವು ಏನು ಬೇಕಾದ್ರೂ ಸಾಂಬಾರಾಗಿ, ಚಟ್ನಿ ಆಗಲಿ ಅಥವಾ ನಾನ್ ವೆಜ್ ಆಗಲಿ ಯೂಸ್ ಮಾಡ್ಕೋಬೋದು. ಸೊ ನೋಡಿ ನಾನೀಗ ಇಡ್ಲಿ ಪಾತ್ರೆಗೆ ಎಲ್ಲನೂ ಈ ಮಿಕ್ಸರ್ನ ಹಾಕ್ಕೊಳ್ತಾ ಇದ್ದೀನಿ. ಸಂಪ್ಳನ ಬಿಟ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ನಮಗೆ ಸೌತ್ ಇಂಡಿಯನ್ ಇಡ್ಲಿ ಅಂದರೆ, ನಮ್ಮ ಸೌತ್ ಇಂಡಿಯನ್ ಬ್ರೇಕ್ಫಾಸ್ಟ್ ಅಂದರೆ ಫಸ್ಟ್ ನಮ್ಗೆ ನೆನಪು ಬರೋದೇ ಇಡ್ಲಿ. ಸೊ ಮನೆಯಲ್ಲಿ ವಾರಕ್ಕೊಂದ್ಸರಿ ನಾವು ಇಡ್ಲಿ ಮಾಡ್ತೀವಿ. ಅದೊಂದು ಸರಿ ಕಲ್ಲಾಗಿಬಿಟ್ರೆ ತುಂಬ ಬೇಜಾರಾಗುತ್ತೆ. ಇಂಥ ಪರ್ಫೆಕ್ಟ್ ಅಳತೆಯಲ್ಲಿ ಮಾಡಿಕೊಂಡ್ರೆ ನಿಮಗೆ ಮಿಸ್ ಆಗೋ ಚಾನ್ಸೇ ಇಲ್ಲ. ಸೊ ಚಳಿಗಾಲದಲ್ಲಿ ಉಬ್ಬಿಲ್ಲ ಅಂದರೆ ಸ್ವಲ್ಪ ಬೆಚ್ಚಗಿರೋ ಪ್ಲೇಸಲ್ಲಿಟ್ಟರೆ ಅದು ಪರ್ಫೆಕ್ಟಾಗೇ ಬರುತ್ತೆ. ಸೊ ನೋಡಿ ಇಡ್ಲಿ ನಾನಿಲ್ಲಿ 15 to 20 minutes ಹೈ ಫ್ಲೇಮಲ್ಲಿ ನಾನು ಇಡ್ಲಿನ ಬೇಯಿಸ್ಕೊಳ್ತಾ ಇದ್ದೀನಿ. ಸೊ ಇಡ್ಲಿ ಪಾತ್ರೆಯಲ್ಲಿ 15 to 20 minutes ಬೇಕೇ ಬೇಕು. ನೋಡಿ ಬಿಸಿಯಾಗಿರೋ ಇಡ್ಲಿ ರೆಡಿ ಆಯಿತು. ಎಷ್ಟು ಸಾಫ್ಟಾಗಿ ಬಂದಿದೆ. ಅದು ರವೆ ಇಡ್ಲಿನ, ಅಕ್ಕಿ ತರಿ ಇಡ್ಲಿನ ಕನ್ಫ್ಯೂಸ್ ಆಗುವಷ್ಟು ಚೆನ್ನಾಗಿರುತ್ತೆ. ಸೊ ಮನೆಯಲ್ಲೇ ಈ ಥರ ಪರ್ಫೆಕ್ಟಾಗಿ ಇಡ್ಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಎಲ್ಲ 2 ತಿನ್ನೋರು 4 ತಿಂತಾರೆ. ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಡ್ಲಿನ ಇದೇ ಅಳತೆಯಲ್ಲಿ ನಿಮ್ಮ ಮನೆಯಲ್ಲೂ ಟ್ರೈ ಮಾಡಿ ಆ ರೆಸಿಪಿ ಹೇಗಿತ್ತು ಅಂತ ನನಗೆ ಖಂಡಿತ ತಿಳಿಸಿ. ಇಂಥ ಸಾಫ್ಟಾಗಿರೋ ಇಡ್ಲಿ ರೆಸಿಪಿನ ಮಿಸ್ ಮಾಡ್ಕೋಬೇಡಿ. ಥ್ಯಾಂಕ್ ಯು. ಬಾಯ್ ಬಾಯ್.